children's also, Draupadi. So Draupadi becomes so familiar. ಮಹಾಭಾರತದಲ್ಲಿ ಅಷ್ಟೇ ಅಲ್ಲ, ನಾವು ದ ಫ್ಯಾಮಿಲಿಯರ್ ನೇಮ್ ಹೋಗಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳಿದೆ, ನೋಡಮ್ಮ ಅವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಅಂತೇಳಿ. ದೇ ಆರ್ ನಾಟ್ ಏಬಲ್ ಟು ಟೆಲ್ ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಡೋಂಟ್ ನೋ. ಪೀಪಲ್ ಡೋಂಟ್ ನೋ ಅವ್ರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ. ಹಾಂ, ಏನು ರೀ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ, ಹಾಂ, ಯಾರು ಪ್ರಮಾಣ ವಚನ ಬೋಧಿಸ್ತಾರೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ, ಸೊ ಅದೇ ರೀತಿಯಾಗಿ ನಮ್ಮ ಎಸ್ ಬಿ ಐ ಲೈಫಿನ ಪ್ರಥಮ ಪ್ರಜೆ ಫಾರ್ ಎಸ್ ಬಿ ಐ ಲೈಫ್ ಆರ್ಗನೈಜೇಷನ್ ಯಾರು? ಮ್ಯಾನೇಜಿಂಗ್ ಡೈರೆಕ್ಟರ್ ಎಮ್ ಡಿ ಸರ್ ಮಹೇಶ್ ಕುಮಾರ್ ಶರ್ಮಾ. ಓಕೆ, ನಮ್ಮ ಬೆಂಗಳೂರು ರೀಜನ್ನ ಪ್ರಥಮ ಪ್ರಜೆ ಫಾರ್ ಎಸ್ ಬಿ ಐ ಲೈಫ್ ಯಾರು? ಅಶ್ವಿನಿ ಕುಮಾರ್ ಶುಕ್ಲಾ, ರೀಜನಲ್ ಡೈರೆಕ್ಟರ್. ಓಕೆ, ಸೊ ಅವರು ಯಾರು ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಸೊ ಅವತ್ತೊಂದು ವಿ ಕ್ಯಾನ್ ಡೂ ಎ ಸೆಲೆಬ್ರೇಷನ್. ಓಕೆ, ಸೊ ಸೆಲೆಬ್ರೇಷನ್ ಇನ್ ಯುವರ್ ಹೋಮ್ ಆ್ಯಂಡ್ ಯು ಕ್ಯಾನ್ ಇನ್ವೈಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್, ಆಲ್ ಯುವರ್ ಕಸ್ಟಮರ್ಸ್ ಆಲ್ಸೋ ಟು ಯುವರ್ ಹೋಮ್. ಸೊ ಯು ಕ್ಯಾನ್ ಹ್ಯಾವ್ ಎ ಸಮ್ ಬಿಗ್ ಫಂಕ್ಷನ್ ಆ್ಯಂಡ್ ಅದಕ್ಕೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ರೆ ಸೆಪ್ಟೆಂಬರ್ 30ರೊಳಗೆ ಡೈಮಂಡ್ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಬೇಕು. ಓಕೆ, ಡೈಮಂಡ್ ಟಾರ್ಗೆಟನ್ನು ಅಂದರೆ 99 ಲಕ್ಷ ಏನು ಟಾರ್ಗೆಟ್ ಇದೆಯಲ್ಲ, ಸೆಪ್ಟೆಂಬರ್ 30ರೊಳಗೆ ಕಂಪ್ಲೀಟ್ ಮಾಡಿದರೆ, ಸೊ ಅವರ್ ರೀಜನಲ್ ಡೈರೆಕ್ಟರ್ ಸರ್ ಈಸ್ ಗೋಯಿಂಗ್ ಟು ವಿಸಿಟ್ ಯುವರ್ ಬ್ರಾಂಚ್, ಯುವರ್ ಹೌಸ್. ಎರಡನೇದಾಗಿ ಅವರ್ ರೀಜನಲ್ ಮ್ಯಾನೇಜರ್ ಅಂದರೆ ಪ್ರಥಮ ಪ್ರಜೆ ಆಫ್ ಅವರ್ ಏಜೆನ್ಸಿ ಚಾನಲ್, ಬೆಂಗಳೂರು ಏಜೆನ್ಸಿ ಚಾನಲ್, ಅವರು ಕೂಡ ನಿಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ. ಸೊ ಇನ್ ಕೇಸ್ ನೆಕ್ಸ್ಟ್ ಸ್ಲ್ಯಾಬ್ ಯಾವುದಿದೆ? ರೂಬಿ, 3 ರತ್ನಗಳಲ್ಲ, ಡೈಮಂಡಲ್ಲಿ ದಿಸ್ ಜುವೆಲ್ಸಲ್ಲಿ 3 ರತ್ನಗಳು. ಮೊದಲನೇದು ಯಾವುದು? ಎಮರಾಲ್ಡ್ 30ರೊಳಗೆ, ಸೆಪ್ಟೆಂಬರ್ 30ರಲ್ಲಿ ನೀವೇನಾದರೂ ಎಮರಾಲ್ಡ್ ಅಂದರೆ ದಟ್ ಈಸ್ ಸ್ಟಾರ್ಟಿಂಗ್ ಅಂದರೆ 33 ಲಕ್ಷ ಕಂಪ್ಲೀಟ್ ಮಾಡಿ ನೀವು ಎಮರಾಲ್ಡ್ ಕ್ಲಬ್ ಮೆಂಬರ್, ಡೈಮಂಡ್ ಆದರೆ, ದಟ್ ಜುವೆಲ್ಸ್ ಆದರೆ ನಿಮಗೆ ನಾನು ಸೊ ವಿಸಿಟ್ ಮಾಡ್ತೀನಿ. ನಂತರ ರೂಬಿ ಅಂದರೆ ನೆಕ್ಸ್ಟ್ ಲೆವೆಲ್ 66 ಲಕ್ಷ ಮಾಡಿದರೆ ಅವರ್ ರೆಸ್ಪೆಕ್ಟೆಡ್ ಚಾನಲ್ ಹೆಡ್ ಸರ್, ರೀಜನಲ್ ಹೆಡ್ ಸರ್ ವಿಸಿಟ್ ಮಾಡ್ತಾರೆ. ಸೊ ಅವತ್ತು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ಸೊ ಲೆಟ್ ಅಸ್ ಏಮ್ ಫಾರ್ ಕಂಪ್ಲೀಟಿಂಗ್ ರೂಬಿ. ನಾನು ನಿಮ್ಮ ವೆದರ್ ಯು ಕಂಪ್ಲೀಟ್ ಆರ್ ನಾಟ್ ಕಂಪ್ಲೀಟ್, ಸೊ ಐ ವಿಲ್ ವಿಸಿಟ್ ಯುವರ್ ಹೋಮ್, ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಸೊ ಐ ಆಮ್ ಕಮಿಂಗ್ ಟು ಯುವರ್ ಬ್ರಾಂಚ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಆರ್ ಅವರ್ ರೀಜನಲ್ ಡೈರೆಕ್ಟರ್ ಆ್ಯಂಡ್ ರೀಜನಲ್ ಮ್ಯಾನೇಜರ್ ಸರ್. ಸೊ ಅವರನ್ನು ತಾವು ನಿಮ್ಮ ಮನೆಗೆ ಸ್ವಾಗತ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಒಂದು ಫಾರ್ ದ ಮಂತ್ ಇನ್ನೂ 10 ದಿವಸ ಇದೆ. ಸೊ ಯುವರ್ ರಮೇಶ್ ಆ್ಯಂಡ್ ಟೀಮ್ ಕಾಂಪಿಟೇಟರ್ ಈಸ್ ಹೂ ಈಸ್ ಯುವರ್ ಕಾಂಪಿಟೇಟರ್ ಇನ್ K2 ಏರಿಯಾ? ಸಿರ್ಸಿ. ಸೊ ಲಾಸ್ಟ್ ಮಂತ್ ದ ಸಿರ್ಸಿ ದೊಡ್ಡದಾ ಬಾಗಲಕೋಟೆ ದೊಡ್ಡದಾ? ಹಾಂ, ಬಾಗಲಕೋಟೆ ಇದು ಜಿಲ್ಲೆ. ಸೊ ಸಿರ್ಸಿ ಈಸ್ ಗೋಯಿಂಗ್ ಟು ಬಿ ಎ ಡಿಸ್ಟ್ರಿಕ್ಟ್. ಓಕೆ, ಸೊ he is also having ಗುಡ್ ಟೀಮ್. ಎಸ್ಟರ್ಡೇ ನಾವು ಸಿರ್ಸಿ ಬ್ರಾಂಚ್ಗೆ ಹೋಗಿದ್ದೀವಿ ಆ್ಯಂಡ್ ಭಯ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದಾರೆ ಸಿರ್ಸಿ ಆ್ಯಂಡ್ ಅವರ್ ರಮೇಶ್ ಟೀಮ್ ಬಾಗಲಕೋಟ್. ಓಕೆ, ಸೊ ಆ ಒಂದು ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಬೇಕು, ತಾವೆಲ್ಲ ಬೆಳಿಬೇಕು. ಮತ್ತು ಏನಂತ ಹೇಳಿದ್ರೆ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಏನು ಟ್ರೆಂಡಪ್ಪ ಅಂತ ಹೇಳಿದರೆ, ಈಗ ನ್ಯೂ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಏನಂತ ಹೇಳಿದ್ರೆ, ಮೊದಲು ನಾವು ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೇಳ್ತಾ ಇದ್ವಿ, ಎಷ್ಟು ಬಿಸ್ನೆಸ್ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೀವಿ. ನಾವು ವಿ ಹ್ಯಾವ್ ಚೇಂಜ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಲೈಫ್ ಇನ್ಶೂರೆನ್ಸ್ ಇಂಡಸ್ಟ್ರಿ ಆಸ್ ಸಚ್ ಈಸ್ ಡೂಯಿಂಗ್, ಹೌ ಕಂಪನಿ ಆಸ್ ಸಚ್ ಈಸ್ ಡೂಯಿಂಗ್, and how we within Karnataka we are doing. Okay, so can you tell me how life insurance industry is doing? Life insurance business as a business ಹೇಗೆ ಮಾಡ್ತಾ ಇದೆ? ಚಲೋ ಮಾಡ್ತಾ ಇದೆ ಇಲ್ಲ? ಚಲೋ ಎಲ್ಲರಿಗೆ ಐ ಥಿಂಕ್ ಯು ಆರ್ ಏಬಲ್ ಟು ಹಿಯರ್ ಅಮ್ಮ ಲಾಸ್ಟ್ ರೋಸ್. ಬಿಸ್ನೆಸ್ ಚೆನ್ನಾಗಿದೆ? ಶ್ಯೂರ್. ನಮ್ಮ ಬಿಸ್ನೆಸ್ ಥರ ಅದರ್ ಬಿಸ್ನೆಸ್ನೂ ಅದಾವ? ಇಲ್ಲ. ಯಾಕೆ? ಬಿಕಾಸ್ ಆಫ್ other than life insurance, I am talking of business. There are other business also, lots of thousands of other businesses are also there. Whether all the other business are also doing like life insurance? No. Yake?
Can anybody tell? Okay, this is within life insurance. So, ನಾನು ಎಲ್ಲಿಂದ ಬರ್ತಾ ಇದ್ದೀನಿ ಅಂದ್ರೆ, so pandemic, 2019-20 pandemic has come. 2020-21 was a very bad year for all businesses. 21-22 was almost similar to 2021. So many businesses, even now, they are struggling to reach their normal year of business that used to be there pre-pandemic. But what about life insurance industry? So 1920, I think somewhere in 2020 February, January, February, this COVID made entry into India. So how was the year 2020-21? All businesses, established businesses, industries have seen a degrowth of 50 to 60%. What about life insurance? ನಾವು ಡಿಗ್ರೋ ಆಗಿದ್ದೀವ ಗ್ರೋ ಆಗಿದ್ದೀವ ಫಸ್ಟ್ ಇಯರ್ ಆಫ್ ಪ್ಯಾಂಡಮಿಕ್ ಆರ್ಡಿನರಿ ಗ್ರೋತ್ ಅಲ್ಲ ಅದು ಚೇಂಜ್ ಆಗಿದೇನು ವಾಟ್ ಇಸ್ ದ ಚೇಂಜ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಏನು ಚೇಂಜ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ ನೀವು ಕಸ್ಟಮರ್ ರಿಸಿಪ್ಷನ್ ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ ನಿಮ್ಮೆಲ್ಲರಿಗೂ ನಾನು ಇನ್ ಬಿಟ್ವೀನ್ ಇಂಗ್ಲೀಷ್ ಮಾತಾಡ್ತೀನಿ ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್ ಸೊ ದಟ್ I will try myself to translate or yes. I will take the help of Ramesh. ಏನು ಚೇಂಜ್ ನಮಗೇನಾಗಿದ್ದೀರ ನಮ್ಮ ಮನೆಯವ್ರಿಗೆ ಏನಾಗಬಹುದು ದಿಸ್ ಥಾಟ್ ಬಂದಿದೆ ಎಲ್ಲರಿಗೂ ಬಂದಿದೆ ಶೋರ್ ಸಮ್ ಆಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಎಲ್ಲರಿಗೂ ಬಂದಿರ್ತದೆ ಅದು ನಿಮ್ಮ ಕಸ್ಟಮರ್ ನೀವು ಯಾವ ಕಸ್ಟಮರ್ಗೆ ಕಡೆ ಹೋಗಿ ನೀವು ಇದು ವೆಲ್ತ್ ಬಿಲ್ಡರ್ ಪಾಲಿಸಿ ಪ್ಲಾಟಿನಮ್ ಪಾಲಿಸಿ ನೀವು ಪ್ರಪೋಸ್ ಮಾಡ್ತಿರೋ ಅವರಿಗೆ ಬಂದಿರ್ತದೆ ಅದು ಬ್ಯಾಕ್ಗ್ರೌಂಡು ನೀವು ಯೂಸ್ ಮಾಡ್ಕೋಬೇಕು ನಾವು ದಟ್ ಪಾಸಿಟಿವ್ ಪ್ರಿಫರೆನ್ಸ್ ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಇಸ್ ದೇರ್ ಒಂದು ಸರ್ವೆ ಮಾಡಿದ್ದಾರೆ ಅಕ್ರಾಸ್ ಇಂಡಿಯಾ ಸೊ ಎರ್ಲಿಯರ್ ಪೀಪಲ್ ಯೂಸ್ ಟು ಥಿಂಕ್ ಇಫ್ ಎನಿಬಡಿ ಈಸ್ ಪುಟಿಂಗ್ ಮೋರ್ ದ್ಯಾನ್ 5 lakhs ಮನಿ ಸೊ ಪೀಪಲ್ ಆಲ್ವೇಸ್ ಯೂಸ್ ಟು ಥಿಂಕ್ ಮೋರ್ ದ್ಯಾನ್ 5 lakhs ಮೀನ್ಸ್ no wise man used to think that it is better to put it in life insurance. But people used to prefer always real estate, gold, all those things, mutual funds, equity, only those things used to prefer. So those who have got the capacity to pay 5 lakhs and more, ಅವರೆಲ್ಲರ ಮೇಲೆ ಒಂದು ಸರ್ವೆ ಮಾಡಿದ್ದಾರೆ and surveyನಾಗ surprisingly they have asked if you have got 5 lakhs again to invest, in which instrument you will invest. You don't believe that entire survey, all majority of the customers, they told that life insurance is the first preferred investment option. Okay, 2 years back, 3 years back, ಇದೇ ಸರ್ವೆ ಮಾಡಿದ್ರೆ ಎಲ್ಲರೂ ಇದು 8th 9th ಆಪ್ಷನ್ ಕೊಟ್ಟಿರ್ತಾರೆ. Okay, the point I am telling you is this change has come in the mindset of the customer. There is a change in his perception, the way he is looking at financial instruments. Okay, earlier the way he was looking at financial instruments was only in terms of returns. Whichever instruments gives higher return, that used to be the first priority. Now people have realized that protection also, protecting the family financially is also equally important. So that's where life insurance started scoring. Artha aagta ide? These changes come across India. I'm not saying it must have come in Bagalkot customers also. But whenever you approach bigger customers, doctors, lawyers or HNIs, whom don't hesitate to propose to their capacity. Okay? This is one of the biggest changes that has come. Right? This is one. Second thing, how our company is doing, any idea? ನಮ್ಮ ಕಂಪನಿ ಹೇಗೆ ಮಾಡ್ತಾ ಇದೆ ಇವರಿಗೆ ಐಡಿಯಾ ಇದೆ? ಎಷ್ಟು ಕಂಪನೀಸ್ ಅದಾವೆ? ಟೋಟಲ್ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಎಷ್ಟು ಅದಾವೆ? ಎನಿ ಐಡಿಯಾ? ಹಾಂ? 2? More than 20? 24. Okay, good. There are 22 private life insurance companies and 1 LIC. Total 23 companies are there. In 22 life insurance companies, ನಮ್ಮ ಕಂಪನಿ ಹೇಗೆ ಮಾಡ್ತಾ ಇದೆ? Where we stand as SBI Life Insurance Company. What is our rank? Huh? We are number 2. So Sonam madam is saying number 2.